ಹಾಯ್ ಫ್ರೆಂಡ್ಸ್, ಒಂದಕ್ಕಿಂತ ಹೆಚ್ಚು ಮದುವೆ ಆದ ನಟರು ಯಾರು? ಸ್ಯಾಂಡಲ್ವುಡ್ ನ ಯಾವ ನಟರು ಹೆಚ್ಚು ಮದುವೆ ಆಗಿದ್ದಾರೆ? ಕನ್ನಡ ಸಿನಿ ಇಂಡಸ್ಟ್ರಿಯ ನಟರು ಉಳಿದ ಇಂಡಸ್ಟ್ರಿಗಿಂತ ಬೆಸ್ಟ್ ಯಾಕೆ? ಉಳಿದಂತೆ ಭಾರತೀಯ ಚಿತ್ರರಂಗದ ಯಾವೆಲ್ಲ ಫೇಮಸ್ ನಟರು ಹೆಚ್ಚು ಮದುವೆ ಆಗಿದ್ದಾರೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ದ್ವಾರಕೀಶ್ ಇವರು 1962ರಲ್ಲಿ ಅಂಬುಜಾ ಅನ್ನೋರನ್ನ ನೋಡಿ ಇಷ್ಟಪಟ್ಟು ಮದ್ವೆ ಆದ್ರು. ದಂಪತಿಗೆ ಸಂತೋಷ್, ಯೋಗೇಶ್, ಗಿರೀಶ್, ಸುಕೇಶ್, ಅಭಿಲಾಷ್ ಅನ್ನೋ 5 ಮಕ್ಕಳಿದ್ದಾರೆ. ದ್ವಾರಕೀಶ್ಗೆ 51 ವರ್ಷ ವಯಸ್ಸಾಗಿದ್ದಾಗ ಶೈಲಜಾ ಅನ್ನೋ ಮಹಿಳೆ ಮೇಲೆ ಪ್ರೀತಿ ಆಯ್ತು. ಆಗ ದ್ವಾರಕೀಶ್ ಪತ್ನಿ ಅಂಬುಜಾ ಒಪ್ಪಿಗೆ ಪಡೆದು 2ನೇ ಮದ್ವೆ ಆದ್ರು. ಟೈಗರ್ ಪ್ರಭಾಕರ್ 450ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ಕಲಾವಿದ. ಇವರ ವೈಯಕ್ತಿಕ ಜೀವನ ನೋಡೋದಾದ್ರೆ 3 ಮದುವೆ ಆಗಿದ್ರು. ಮೊದಲು ಮೇರಿ ಅಲ್ಫೋನ್ಸಾ ಅನ್ನೋರನ್ನ ಮದುವೆ ಆಗಿದ್ರು. ಇವರಿಗೆ 2 ಹೆಣ್ಣು ಮಕ್ಕಳು ಮತ್ತು ಒಬ್ಬ ಗಂಡು ಮಗ ಜನಿಸಿತ್ತು. ಆ ಗಂಡು ಮಗನೇ ವಿನೋದ್ ಪ್ರಭಾಕರ್. ಸ್ವಲ್ಪ ವರ್ಷಗಳ ನಂತರ ಮೇರಿ ಅಲ್ಫೋನ್ಸಾಗೆ ಟೈಗರ್ ಪ್ರಭಾಕರ್ ಡಿವೋರ್ಸ್ ನೀಡಿದ್ರು. ನಂತರ ತಮ್ಮ ಜೊತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದ ಜಯಮಾಲಾರನ್ನ ಮದುವೆ ಆದ್ರು. ಇವರಿಗೆ ಸೌಂದರ್ಯ ಅನ್ನೋ ಮಗಳಿದ್ದಾರೆ. ಆದ್ರೆ ವರ್ಷದ ಬಳಿಕ ಜಯಮಾಲಾಗೂ ಡಿವೋರ್ಸ್ ನೀಡಿದ ಪ್ರಭಾಕರ್ ಖ್ಯಾತ ನಟಿ ಅಂಜೂರನ್ನು 3ನೇ ಮದುವೆ ಆದ್ರು. ಇವರಿಬ್ಬರಿಗೂ ಒಬ್ಬ ಗಂಡು ಮಗ ಹುಟ್ಟಿದ. ಆದ್ರೆ ಇವರ ಸಾಂಸಾರಿಕ ಜೀವನ ಕೂಡ ಒಂದೇ ವರ್ಷಕ್ಕೆ ಮುರಿದು ಬಿತ್ತು. ಹೀಗೆ 3 ಮದುವೆ ಆದ್ರೂ ಕೊನೆಯಲ್ಲಿ ಪ್ರಭಾಕರ್ ಏಕಾಂಗಿಯಾಗಿದ್ರು. ದುನಿಯಾ ವಿಜಯ್ ಕನ್ನಡ ಚಿತ್ರರಂಗದಲ್ಲಿ ಯಾರ ಬೆಂಬಲವೂ ಇಲ್ಲದೆ ತನ್ನದೇ ತಾಕತ್ತಿನಿಂದ ಬೆಳೆದ ನಟ ದುನಿಯಾ ವಿಜಯ್. ಇವರು 1999ರಲ್ಲಿ ನಾಗರತ್ನ ಅನ್ನೋರನ್ನ ಮದುವೆ ಆಗಿದ್ರು. ಅವರಿಗೆ 2 ಹೆಣ್ಣು ಮತ್ತು 1 ಗಂಡು ಮಗು ಆಯ್ತು. ಆದ್ರೆ ನಂತರ ಅಂದ್ರೆ 2016ರಲ್ಲಿ ದುನಿಯಾ ವಿಜಯ್ ನಟಿ ಕೀರ್ತಿ ಗೌಡರನ್ನ 2ನೇ ಮದುವೆ ಆದ್ರು. ದಂಪತಿಗೆ 1 ಮಗುವಾಯ್ತು. ಆದ್ರೆ ದುನಿಯಾ ವಿಜಯ್ ಪತ್ನಿ ನಾಗರತ್ನಗೆ ಡಿವೋರ್ಸ್ ನೀಡಿರಲಿಲ್ಲ. ಅವರ ಒಪ್ಪಿಗೆ ಪಡೆದೇ 2ನೇ ಮದುವೆ ಆಗಿದ್ರು. ಇದಾದ ಬಳಿಕ 2018ರಲ್ಲಿ ಪತ್ನಿಗೆ ಡಿವೋರ್ಸ್ ನೀಡಿದ್ರು. ಆದ್ರೆ ಇಂದಿಗೂ ಮಕ್ಕಳನ್ನು ದೂರ ಇಟ್ಟಿಲ್ಲ. ಓಂ ಪ್ರಕಾಶ್ ಕನ್ನಡದ ಹೆಸರಾಂತ ನಿರ್ದೇಶಕ, ನಿರ್ಮಾಪಕ ಮತ್ತು ನಟ. 30ಕ್ಕೂ ಹೆಚ್ಚು ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಾರೆ ಓಂ ಪ್ರಕಾಶ್ ಮೊದಲಿಗೆ ನಟಿ ರೇಖಾ ದಾಸರನ್ನು ಮದುವೆ ಆದ್ರು. ಅವರ ಮಗಳೇ ನಟಿ ಶ್ರಾವ್ಯ. ಆದ್ರೆ ನಂತರದಲ್ಲಿ ರೇಖಾ ದಾಸ್ಗೆ ಡಿವೋರ್ಸ್ ನೀಡಿದ ಓಂ ಪ್ರಕಾಶ್ 2002ರಲ್ಲಿ ಭವ್ಯ ಪ್ರೇಮಯ್ಯರನ್ನ ಮದುವೆ ಆದ್ರು. ನಂತರ ಅವರಿಗೂ ಡಿವೋರ್ಸ್ ನೀಡಿ 2012ರಲ್ಲಿ ಡೆನಿಸಾರನ್ನು ಮದುವೆ ಆದ್ರು. ರಘು ಮುಖರ್ಜಿ ಸವಾರಿ ಖ್ಯಾತಿಯ ನಟ ರಘು ಮುಖರ್ಜಿ 3 ಮದುವೆ ಆಗಿದ್ದಾರೆ. ಮೊದಲಿಗೆ ದೀಪಾ ಅನ್ನೋರನ್ನ ಮದುವೆ ಆಗಿದ್ದ ಇವರು ನಂತರ ಭಾವನಾ ಅನ್ನೋರನ್ನ ಮದುವೆ ಆಗಿದ್ರು. ಆದ್ರೆ ಈ 2 ಮದುವೆಗಳು ಮುರಿದು ಬಿದ್ದಿದ್ರಿಂದ 2016ರಲ್ಲಿ ನಟಿ ಅನು ಪ್ರಭಾಕರ್ ರನ್ನು 3ನೇ ಮದುವೆ ಆಗಿದ್ರು. ದಂಪತಿಗೆ ಓರ್ವ ಮಗಳು ಕೂಡ ಇದ್ದಾರೆ. ಹ್ಯಾಪಿ ಆಗಿದ್ದಾರೆ. ಕಮಲ್ ಹಾಸನ್ ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ನಟಿಸಿ ಹೆಸರು ಮಾಡಿದ ನಟ ಕಮಲ್ ಹಾಸನ್. ಇವರು 1978ರಲ್ಲಿ ಮೊದಲ ಬಾರಿಗೆ ಡ್ಯಾನ್ಸರ್ ವಾಣಿ ಗಣಪತಿ ಅನ್ನೋರನ್ನ ಮದುವೆ ಆದ್ರು. ಆದ್ರೆ 10 ವರ್ಷಗಳ ಬಳಿಕ ವಾಣಿಗೆ ಡಿವೋರ್ಸ್ ನೀಡಿದ್ರು. ನಂತರ ನಟಿ ಸಾರಿಕಾ ಜೊತೆ ವಾಸಿಸೋಕೆ ಶುರು ಮಾಡಿದ್ರು. ಇವರಿಗೆ ಮಗುವಾಗಿ 2 ವರ್ಷಗಳ ಬಳಿಕ ಮದುವೆ ಆದ್ರು. ನಂತರ ಮತ್ತೊಂದು ಮಗು ಕೂಡ ಆಯ್ತು. ಸುಮಾರು ವರ್ಷ ಜೊತೆಗಿದ್ದ ದಂಪತಿ 2004ರಲ್ಲಿ ವಿಚ್ಛೇದನ ಪಡ್ಕೊಂಡ್ರು. ಇದಾದ್ಮೇಲೆ 2005ರಿಂದ ನಟಿ ಗೌತಮಿ ಅನ್ನೋರ ಜೊತೆ ವಾಸಿಸ್ತಿದ್ರು. ನಂತರ 2016ರಲ್ಲಿ ಅವರಿಂದಲೂ ದೂರವಾದ್ರು. ಪ್ರಕಾಶ್ ರಾಜ್ ಬಹುಭಾಷಾ ನಟ ಪ್ರಕಾಶ್ ರಾಜ್ 1994ರಲ್ಲಿ ಲಲಿತಾ ಕುಮಾರಿ ಅನ್ನೋರನ್ನ ಮದುವೆ ಆದ್ರು. 2 ಹೆಣ್ಣು ಮತ್ತು 1 ಗಂಡು ಮಗು ಆಯ್ತು. ಆದ್ರೆ ಮಗ ಸಿದು 2004ರಲ್ಲಿ ಸಾವನ್ನಪ್ಪಿದ. 2009ರಲ್ಲಿ ದಂಪತಿ ಡಿವೋರ್ಸ್ ತಗೊಂಡು ದೂರವಾದ್ರು. 2010ರಲ್ಲಿ ಪೋನಿ ವರ್ಮಾ ಅನ್ನೋ ಕೊರಿಯೋಗ್ರಾಫರ್ ರನ್ನು ಮದುವೆ ಆದ್ರು. ಇವರಿಗೆ ಓರ್ವ ಮಗ ಇದ್ದಾನೆ. ಪವನ್ ಕಲ್ಯಾಣ್ ತೆಲುಗು ನಟ ಪವನ್ ಕಲ್ಯಾಣ್ಗೆ ಕರ್ನಾಟಕದಲ್ಲೂ ದೊಡ್ಡ ಮಟ್ಟದಲ್ಲಿ ಫ್ಯಾನ್ಸ್ ಇದ್ದಾರೆ. ಇವರು 1997ರಲ್ಲಿ ನಂದಿನಿ ಅನ್ನೋರನ್ನ ಮದುವೆ ಆದ್ರು. 2001ರಲ್ಲಿ ನಟಿ ರೇಣು ದೇಸಾಯಿ ಅನ್ನೋರ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ಶುರು ಮಾಡ್ಕೊಂಡ್ರು. 2004ರಲ್ಲಿ ಅವರಿಗೆ ಓರ್ವ ಮಗ ಕೂಡ ಜನಿಸಿದ.
2008ರಲ್ಲಿ ಮೊದಲ ಪತ್ನಿ ನಂದಿನಿಗೆ ಡಿವೋರ್ಸ್ ನೀಡಿ 5 ಕೋಟಿ ಪರಿಹಾರ ಕೂಡ ನೀಡಿದ್ರು. 2009ರಲ್ಲಿ ರೇಣು ದೇಸಾಯಿರನ್ನು ಮದುವೆ ಆದ್ರು. 2010ರಲ್ಲಿ ದಂಪತಿಗೆ 2ನೇ ಮಗಳು ಕೂಡ ಜನಿಸಿದ್ರು. ಆದ್ರೆ 2012ರಲ್ಲಿ ರೇಣು ದೇಸಾಯಿ ಮತ್ತು ಪವನ್ ಕಲ್ಯಾಣ್ ವಿಚ್ಛೇದನ ಪಡೆದು ದೂರವಾದ್ರು. 2013ರಲ್ಲಿ ಅನ್ನಾ ಲೆಜ್ನೇವಾ ಅನ್ನೋರನ್ನ ಮದುವೆ ಆದ್ರು. ಇವರಿಗೆ 2 ಹೆಣ್ಮಕ್ಕಳು ಜನಿಸಿದ್ದಾರೆ. ಅಕ್ಕಿನೇನಿ ನಾಗಾರ್ಜುನ್ ತೆಲುಗು ನಟ ಮತ್ತು ನಿರ್ಮಾಪಕ ಅಕ್ಕಿನೇನಿ ನಾಗಾರ್ಜುನ್ 2 ಮದುವೆಯಾಗಿದ್ದಾರೆ. 1984ರಲ್ಲಿ ಮೊದಲಿಗೆ ಲಕ್ಷ್ಮಿ ದಗ್ಗುಬಾಟಿ ಅನ್ನೋರನ್ನ ಮದುವೆ ಆದ್ರು. ಈ ದಂಪತಿಯ ಮಗನೇ ನಟ ನಾಗ ಚೈತನ್ಯ. ಆದ್ರೆ ಈ ದಂಪತಿ 1990ರಲ್ಲಿ ದೂರವಾದ್ರು. ನಂತರ ತಮ್ಮ ಜೊತೆ ಹಲವು ಚಿತ್ರಗಳಲ್ಲಿ ನಟಿಸಿದ್ದ ಅಮಲಾರನ್ನು ನಾಗಾರ್ಜುನ್ ಮದುವೆ ಆದ್ರು. ದಂಪತಿಗೆ ಅಖಿಲ್ ಅನ್ನೋ ಮಗ ಕೂಡ ಜನಿಸಿದ. ರಾಜೇಶ್ ಕೃಷ್ಣನ್ ಖ್ಯಾತ ಗಾಯಕ ನಟ ರಾಜೇಶ್ ಕೃಷ್ಣನ್ ಸಿಂಗರ್ ಸೌಮ್ಯ ರಾವ್ ಅನ್ನೋರನ್ನ ಮದುವೆ ಆಗಿದ್ರು. ಆದ್ರೆ ಇಬ್ಬರು ದೂರವಾಗಿ ಡೆಂಟಿಸ್ಟ್ ಹರಿಪ್ರಿಯಾರನ್ನು 2ನೇ ಮದುವೆ ಆದ್ರು. ಆಕೆ ಕೂಡ ವಿಚ್ಛೇದನ ನೀಡಿ ದೂರವಾದ್ರು. ನಂತರ ರಾಜೇಶ್ ಟಿವಿ ಆಂಕರ್ ಕಮ್ ಸಿಂಗರ್ ಆಗಿದ್ದ ರಮ್ಯಾ ವಸಿಷ್ಠರನ್ನು ಮದುವೆ ಆದ್ರು. ಆದ್ರೆ ಇವರ ದಾಂಪತ್ಯ ಕೂಡ ಹೆಚ್ಚು ದಿನಗಳವರೆಗೆ ನಡೆಯಲಿಲ್ಲ, ದೂರವಾದ್ರು. ಸಂಜಯ್ ದತ್ ಬಾಲಿವುಡ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡೋಕೆ ಶುರು ಮಾಡಿದ್ದ ಸಂಜಯ್ ದತ್ 1980ರಲ್ಲಿ ನಟಿ ಟೀನಾ ಮುನಿಮ್ ಅನ್ನೋರ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ರು. ಆದ್ರೆ ನಂತರದಲ್ಲಿ ಇಬ್ಬರು ದೂರವಾಗಿ 1987ರಲ್ಲಿ ರಿಚಾ ಶರ್ಮಾರನ್ನು ಸಂಜಯ್ ದತ್ ಮದುವೆ ಆದ್ರು. ದಂಪತಿಗೆ ಓರ್ವ ಮಗಳಿದ್ದಾರೆ. ಕೆಲ ವರ್ಷಗಳ ಬಳಿಕ ರಿಚಾ ಶರ್ಮಾ ಬ್ರೈನ್ ಟ್ಯೂಮರ್ ನಿಂದ ಪ್ರಾಣ ಕಳ್ಕೊಂಡ್ರು. ನಂತರ ಸಂಜಯ್ 1998ರಲ್ಲಿ ಏರ್ ಹೋಸ್ಟೆಸ್ ಕಮ್ ಮಾಡೆಲ್ ರಿಯಾ ಪಿಲ್ಲೈ ಅನ್ನೋರನ್ನ ಮದುವೆ ಆದ್ರು. ಆದ್ರೆ 2008ರಲ್ಲಿ ಇವರು ಸಂಜಯ್ ದತ್ ರಿಂದ ದೂರವಾದ್ರು. ಅದೇ ವರ್ಷ ಸಂಜಯ್ ದತ್ ಮಾನ್ಯತಾ ದತ್ ಅನ್ನೋರನ್ನ ಮದುವೆ ಆದ್ರು. ಈ ದಂಪತಿಗೆ 2 ಮಕ್ಕಳಿದ್ದಾರೆ. ಅಮೀರ್ ಖಾನ್ ಬಾಲಿವುಡ್ ಖ್ಯಾತ ನಟ ಅಮೀರ್ ಖಾನ್ ರೀನಾ ದತ್ತಾ ಅನ್ನೋರನ್ನ 1986ರಲ್ಲಿ ಮದುವೆ ಆದ್ರು. ದಂಪತಿಗೆ 2 ಮಕ್ಕಳು ಕೂಡ ಜನಿಸಿದ್ರು. 2002ರಲ್ಲಿ ಇಬ್ಬರು ಡಿವೋರ್ಸ್ ಪಡ್ಕೊಂಡು ದೂರವಾದ್ರು. 2005ರಲ್ಲಿ ಕಿರಣ್ ರಾವ್ ಅನ್ನೋರನ್ನ ಮದುವೆ ಆದ್ರು. 2011ರಲ್ಲಿ ಬಾಡಿಗೆ ತಾಯ್ತನದ ಮೂಲಕ ಆಜಾದ್ ರಾವ್ ಖಾನ್ ಅನ್ನೋ ಮಗುವಾಯ್ತು. ಆದ್ರೆ 2021ರಲ್ಲಿ ದಂಪತಿ ದೂರವಾಗಿದ್ದಾರೆ. ಜೊತೆಗೆ ಮಗನನ್ನು ಜೊತೆಯಲ್ಲೇ ಬೆಳೆಸೋದಾಗಿಯೂ ಘೋಷಿಸಿದ್ದಾರೆ. ಶರತ್ ಕುಮಾರ್ ಬಹುಭಾಷಾ ನಟ ಶರತ್ ಕುಮಾರ್ 1984ರಲ್ಲಿ ಛಾಯಾ ಅನ್ನೋರನ್ನ ಮದುವೆ ಆದ್ರು. 2 ಮಕ್ಕಳು ಕೂಡ ಜನಿಸಿದ್ರು. ನಂತರ 2000ನೇ ಇಸವಿಯಲ್ಲಿ ಇಬ್ಬರು ಡಿವೋರ್ಸ್ ತಗೊಂಡು ದೂರವಾದ್ರು. 2001ರಲ್ಲಿ ಮತ್ತೆ ರಾಧಿಕಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ ಓರ್ವ ಮಗ ಕೂಡ ಇದ್ದಾನೆ. ಫ್ರೆಂಡ್ಸ್, ಇವರೆಲ್ಲ ಒಂದಕ್ಕಿಂತ ಹೆಚ್ಚು ಮದುವೆ ಆದ ನಟರು. ಫೇಮಸ್ ಇರೋ ಕೆಲವರ ಬಗ್ಗೆ ಅಷ್ಟೇ ಹೇಳಿದ್ದೀವಿ. ಎಲ್ಲರ ಬಗ್ಗೆ ಹೇಳ್ತಾ ಹೋದ್ರೆ ವಿಡಿಯೋ ತುಂಬಾ ಉದ್ದವಾಗುತ್ತೆ. ಯಾಕಂದ್ರೆ ಒಂದಕ್ಕಿಂತ ಹೆಚ್ಚು ಮದುವೆ ಆದವರ ಲಿಸ್ಟ್ ಅಷ್ಟು ದೊಡ್ಡದು ಸಿಗುತ್ತೆ. ಎಷ್ಟೇ ಆದ್ರೂ ಇದು ಅವರವರ ವೈಯಕ್ತಿಕ ಜೀವನ. ಆದ್ರೆ ಇವರಿಗೆ ಪಬ್ಲಿಕ್ ಇಮೇಜ್ ಇರೋದ್ರಿಂದ ಇವರ ಬಗ್ಗೆ ವಿಡಿಯೋ ಮಾಡಿದ್ದೀವಿ. ಒಳ್ಳೆ ವಿಚಾರ ಏನಂದ್ರೆ ಕನ್ನಡದ ದಿಗ್ಗಜ ನಟರು ಒಂದೊಂದೇ ಮದುವೆಯಾಗಿ ಸಾರ್ಥಕ ಜೀವನ ನಡೆಸಿ ಹೋಗಿದ್ದಾರೆ. ಅದು ಸ್ಯಾಂಡಲ್ವುಡ್ ಹೆಮ್ಮೆ. ಈ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.